ಹಲೋ ಯಾರ ಬೇರೆಯವ್ರು ಮಾತಾಡು. ಯಾರವ? ಅಣ್ಣ ಏನಾಯ್ತವ? ನಮಸ್ಕಾರ. ಯಾಕೆ ಆಕ್ಸಿಡೆಂಟ್ ಆತ? ಅಣ್ಣ ನಮಸ್ಕಾರ. ನರಸಿಂಹರಾಜ್ ಅವರ? ಬಿ ಎನ್ ನರಸಿಂಹರಾಜು. ನರಸಿಯಪ್ಪ ನಮಸ್ಕಾರ ಅಣ್ಣ. ನಮಸ್ಕಾರ ಸ್ವಾಮಿ. ಯಾರು ಹೇಳಿ ನೀವು? ನಾನು ಹಾ ಏನದು ಅಲ್ಕಮತ್ ಬಂದಿದ್ ಯಾರ್ರಿ ಅದು? ಏ ಯಾರವ ಅಂತಂದ್ರ ಹಿಂಗಂತ ಯಾರು ಮೇಡಮ್ ನೀವ್ ಯಾರು ಅಂತ ಕೇಳ್ದು ಮೇಡಮ್. ಸಾರಿ ಸರ್, ಸಾರಿ. ನನ್ನ ಹೆಸರು ಮೀನಾಕ್ಷಿ ಅಂತ. ಮೀನಾಕ್ಷಿ ಹೆಂಗೆ ಮೇಡಮ್ ಅವ್ರೆ ಪರಿಚಯ ನೀವು? ಇಲ್ಲ, ಒಂದ್ ನಿಮಿಷ. ನರಸಿಂಹರಾಜ್ ಅವ್ರಿಗೆ ನೀವೇನ ನರಸಿಂಹರಾಜು? ಏ ಇವ್ರು ನಾವು ಕಣಕ್ಕ, ನಾವು ಕೊಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಕೊಟ್ಟವ್ರ ಸ್ವಾಮಿ, ಕೊಟ್ಟವ್ರಕ್ಕ. ಸರ್ ನಮಸ್ತೆ. ಹಾ ನಮಸ್ತೆ ಸರ್. ನಲ್ಲ ನೋಡಿ ಇವಾಗ ಫಸ್ಟ್ ಹೇಳ್ತೀನಿ. ಫಸ್ಟ್ ಹೇಳ್ತೀನಿ ಅಕ್ಕ, ಈ ಗಂಡ ಸತ್ತೋಯ್ಯವ್ರು ಪಟ್ಟ ಸತ್ತೋಯ್ರಿ ಅಂದ್ರೆ ನನಗೆ ಸರ್ವಾಗಲ್ಲ. ಏನ್ ಕಷ್ಟ ಕರೆಕ್ಟ್ ಆಗಿ ಹೇಳಿ ನನಗೆ. ಖಂಡಿತ ಕೈ ಮುಗ್ದು ಹೇಳ್ತೀನಿ ಅಕ್ಕ ನಾನು. ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಗೊತ್ತಾಯ್ತಾ? ಒಬ್ರು ನಮಸ್ಕಾರ, ಗೊತ್ತಾಗಲ್ಲಕ್ಕ. ಒಬ್ರು ನಮಸ್ಕಾರ. ಒಂದ್ಸರಿ ನಮಸ್ಕಾರ ಅಂದಾಗ ನಮಸ್ಕಾರ ಅನ್ನೋದ್ ಕಲ್ತ್ಕೊ ಫಸ್ಟ್. ನಮಸ್ಕಾರ ಅಕ್ಕ. ಮತ್ತೆ ಏನ್ ಗೊತ್ತಾ ಸರ್, ಹೇಳಿ ಸರ್, ಹೇಳಿ. ನೀವು ಮಾಡ್ತಿರಲ್ಲ ರೆಕಾರ್ಡಿಂಗು, ಮಾತಾಡ್ತಿರಲ್ಲ, ಓ ಅದು 100% ಸತ್ಯ. ನೀವು ಮಾತಾಡೋದು ಹೌದಕ್ಕ. ಅದರಿಂದ ಎಷ್ಟೋ ಜನಕ್ಕೆ ಮನಸ್ಸಿಗೆ ಉಲ್ಲಾಸ ಆಗಿದೆ, ಎಲ್ಲ ಆಗಿದೆ. ಓ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್, ಅದಕ್ಕೆ ನಿಮ್ ಜೊತೆ ಮಾತಾಡ್ಬೇಕು. ಓ ನಿಮ್ ನಂಬರ್ ಎಲ್ಲ ಇದ್ರಾಗ ಇತ್ತಲ್ಲ. ಯಾವ ಊರಕ್ಕ ನಿಮ್ದು? ನಮ್ದು ಹಾವೇರಿ ಸರ್. ಹಾವೇರಿ. ದನಿನಪರದನ. ಹಾ 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 ಹೇಳಕ್ಕ. ಹಾವೇರಿ ಅಂತ. ಏನ್ ಹೇಳಿ ಒಟ್ನಾಗೆ ಈ ಗಂಡ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಮಗ್ ಗಂಡನೂ ಅವ್ರೆ, ಮಕ್ಳು ಅವ್ರೆ, ಎಲ್ಲಾರು ಅವ್ರೆ. ಏನ್ ಟಿವಿ ಮಾತಾಡ್ತಿದ್ದೀರಾ? ಹೇಳಿ. ಅಲ್ಲ ನೀವೇನ್ರಿ, ನಿಮ್ಮನ್ ಮಡಿ ಕಡೆಗ್ ಬಂದಿದ್ದೀನ? ಅಲ್ಲಲ್ಲ, ಸೋ ಪಾಪ ತಪ್ಪಕ್ಕ. ನಾವು ನಮ್ಗ ಅಕ್ಕ ತಂಗಿ ಸಮಾನ. ದೇವ್ರು ಒಳ್ಳೇದ್ ಮಾಡಿ ಇನ್ನ 100 ವರ್ಷ ಇರ್ರಿ ನೀವು. ನಮ್ ಯಜಮಾನ್ರು ಬದುಕವ್ರೆ ಎಲ್ಲ ಅವ್ರೆ. ನಾವೇನಂತಂದ್ರೆ ರೆಕಾರ್ಡಿಂಗ್ ಅಲ್ಲಿ ಮಾತಾಡ್ತಿರಲ್ಲ, ಅದಕ್ಕೆ ಮನ್ಸಿಗೆ ನೆಮ್ಮದಿಯಾಗಿ ನಾವು ನಿಮ್ಮ ಜೊತೆ ಮಾತಾಡ್ಬೇಕು ಅಂತ ಮಾಡಿದ್ವಿ ಅಷ್ಟೇ. ನಿಮಗ್ ಮದುವೆ ಆಗಿದೆ ಸರ್? ಎಲ್ಲಾರ ಬಗ್ಗೆ ಮಾತಾಡ್ತೀನಿ. ನಿಮ್ಮದು ಮದುವೆ ಆಗಿದೆ ಸರ್? ನಮ್ದು ಇದು ಇನ್ನೊಂದ್ 8-10 ದಿನ ಆಯ್ತಕ್ಕ. ಮಗಳು ಮದ್ವೆ, ಗಂಡು ಮಗಳಿಗೆ ಮದುವೆ ಮಾಡಿದ್ವಿ. ಅಲ್ಲಿ ವಯಸ್ಸಾಯ್ತು ನಮ್ಗೂ. ಬೇರೆ ಹೇಳ್ತಾರೆ. ನಿಮ್ಗೆ ಮದುವೆ ಆಗಿದ್ಯಾ ಅಂತ ಕೇಳಿದ್ದಾನ ಅಷ್ಟೇ. ಮದುವೆ ಆಯ್ತಕ್ಕ. ನಿಮ್ಗೆ ಜನ ಮಕ್ಳು ಸರ್? ಇಬ್ರು. ಒಂದ್ ಹೆಣ್ಣು ಒಂದ್ ಗಂಡು. ಹೌದಾ? ಸಂತೋಷವಾಗಿದ್ದೀರಾ ಸರ್ ಜೀವನದಲ್ಲಿ? ಏನು ಹಂಗಿದ್ದು ಅಕ್ಕಿ. ಇದು ನಿಮ್ ಹೆಂಗಸ್ರು ಮದುವೆ ಆಗಿದೆ ಸರ್? ಈಗ ಮಾತಾಡೋಣ. ಅದೇ ಏನು ಕಷ್ಟ ಸುಖ ಬಂದೇ ಬರ್ತಾವಕ್ಕ ಎಲ್ಲ. ನಿಮ್ ಹೆಂಗಸ್ರಿಗೆ ಮದ್ವೆ ಆಗಿದ್ಯಾ ಅಂದೆ. ಹೇಳಿ ಸರ್, ನಿಮ್ ಹೆಂಗಸ್ರಿಗೂ ಮದ್ವೆ ಆಗಿದ್ಯಾ ಅಂದೆ. ನಾನೇ ಮದುವೆ ಇರೋದು ನಮ್ಮ ಹೆಂಗಸ್ರನ್ನ. ಹೌದಲ್ವಾ? ಅವ್ರಿಗೆ ಜನ ಮಕ್ಳು ಸರ್? ಇಬ್ರು. ನಮ್ಮಿಬ್ಬರಿಂದ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಸರ್ ನಿಮ್ಗೆ? ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು. ಒಬ್ಬ ಮಗನ್ ಮದುವೆ ಮಾಡಿದ್ವಿ. ಈಗ ಮಗಳ ಮದುವೆ ಸೆಟ್ ಮಾಡಿದ್ವಿ ಅಕ್ಕ. ನಮ್ಗೆಲ್ಲ ಮದುವೆ ಕರೆಯಲ್ವಾ ಸರ್? ಏನೋ ಬನ್ನಿ ಅಕ್ಕ. ಇದು ಮದುವೆ 17-18 ತಾರೀಕು ಮದುವೆ ಬೆಂಗಳೂರಾಗೆ MS ರಾಮಾಯದಾಗ ಅಕ್ಕ. ಬನ್ನಿ, ಮಕ್ಕಳು ಗಂಡ ನಿಮ್ಮ ಯಜಮಾನ್ರೆಲ್ಲ ಬನ್ನಿ ಅಕ್ಕ. ಈಗ ನಿಮಗ್ ಮದುವೆ ಆಗಿದೆ, ನಿಮ್ಗೆ ಇಬ್ರು ಮಕ್ಕಳು. ನಿಮ್ ಹೆಂಡತಿಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರಿಂದ ಎರಡೇ. ಒಂದ್ ಎರಡು ಮಕ್ಕಳು. ಹಂಗಾರೆ ನಿಮ್ಗೆ ಇಬ್ರು, ನಿಮ್ ಹೆಂಡತಿಗೆ ಇಬ್ರು? ಅಲ್ಲ ಮೇಡಮ್, ಅಲ್ಲ ಇವ್ರೆ ನನ್ಗೆ ಇಬ್ರು. ನಿಮ್ ಹೆಂಡತಿಗೆ ಇಬ್ರು. ನೀವೇ ಕನ್ಫ್ಯೂಸ್ ಮಾಡಿ. ನನಗೆ ಇಬ್ರೇ, ಗಂಡ ಹೆಂಡತಿಯಿಂದ ಇಬ್ರೇ ಸರ್. ನಿಮ್ಗೆ ಜನ ಮಕ್ಕಳು ಸರ್? ಅಕ್ಕ ನಮಗೂ ಇಬ್ರೇನಾ. ಇಬ್ರು ಗಂಡ ಹೆಂಡತಿಯಿಂದ ಇಬ್ರೇ ಮಕ್ಳು ಆಗಿರೋದು ನಮ್ಗೆ. ಸರ್, ನಮ್ಮನ್ನು ಗಂಡ ಹೆಂಡತಿಯಿಂದ ಕೇಳ್ತಿಲ್ಲ. ನಿಮ್ಗೆ ಎಷ್ಟು ಜನ ಮಕ್ಕಳು ಅಂದೆ ಅಷ್ಟೇ ನಾನು. ನನಗೂ ಗಂಡ ಹೆಂಡತಿಯಿಂದ ಇಬ್ರಿಗೂ. ಗಂಡ ಹೆಂಡತಿ ಅಲ್ಲ ಸರ್, ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ನನಗೆ ನನ್ನ ಹೆಂಡತಿಯಿಂದ ನನ್ನ ಗಂಡನಿಂದ ಇಬ್ರೇ ಮಕ್ಳು ಹುಟ್ಟಿರೋದು ನಮಗೆ. ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಡತಿಯಿಂದ ಗಂಡನಿಂದ ನಿಮ್ಮಿಂದ ಹುಟ್ಟಿಲ್ವಾ ಹಂಗಾರೆ? ನನ್ನಿಂದನೇ ಆಗಿರೋದು 2 ಮಕ್ಳು ಹೇಳೋಣ. ಇದರಿಂದ ಮಾತ್ರ ನೋಡ, ಆ ಸುಳೆ ಮಗ ಬೇರೆ ರೇಗಿಸ್ತಾವಂತ ನನಗೆ. ಅಕ್ಕ ನನಗೆ ಜಾಸ್ತಿ ಇದು ಮಾಡ್ಬೇಡಿ, ನಿದ್ಗೆಟ್ಟಿದೀನಿ. ಕಾಲು ಕೈಯೆಲ್ಲ ಹೊಡ್ತಾ ಭದ್ರ ಎಲ್ಲ. ಇಬ್ರು ಮಕ್ಕಳು ನನಗೆ. ನಿಮ್ಗೆ ಇಬ್ರು ಮಕ್ಕಳು ಅಂತ ಹೇಳಿ. ನಮ್ಮ ಹೆಂಗಸಿಗೂ ಇಬ್ರು. ನಿಮ್ ಹೆಂಗಸು ಒಟ್ಟು 4 ಜನ. ಕೆಟ್ಟ ಮಾತಾಡ್ತೀನಿ ನಾನು. ನನಗೆ ಅದೇನು ರೇಗಿ ಮತ್ತೆ ಎಲ್ಲರೂ ಕರೆಕ್ಟ್. ನೀನೇ ತಪ್ಪು ಹೇಳ್ತಾ ಇದೀಯಾ. ಒಂಚೂರು ಹೇಳಿ ಸ್ವಾಮಿ. ನೀವೇ ಬೇಡ ಎಲ್ಲ ಹೇಳ್ತಾರ ಮೇಲೆ ನೀನೇ ಹೇಳು. 2 ಮಕ್ಳು ಸ್ವಾಮಿ ನಮ್ಗೆ. 2 ಅಕ್ಕ. 2 ಅಕ್ಕ 2 ಮಕ್ಳು. ನಿಮ್ಮನ್ನ ಅಕ್ಕ ಅಂದಿತ್ತು, 2 ಅಕ್ಕ ಅಲ್ಲ.
ನಮ್ಗ ಅಕ್ಕ ಅಂದಿದ್ದ ನೋಡಿ ಕೇಳಿ ನಂಗೆ ಹುಷಾರಿಲ್ಲಕ್ಕ. ಅಕ್ಕ ಏನ್ ಬೇಡ, ಕಾಲ್ಮಿ ಮೀನಾಕ್ಷಿ, ಆಯ್ತು ಮೀನಾಕ್ಷಿ ಅಂತ ಕಾಲ್ಮಿ ಮಿಂಚಿಂಗ್ ಮೀನಾಕ್ಷಿ. ನನ್ನ ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ. ಕಾಲ್ಮಿ ಮಿಕ್ಸಿ ಏನು ಕಾಲ್ಮಿ ಮಿಕ್ಸಿ ಮಿಕ್ಸಿ ಮೀನಾಕ್ಷಿ. ಮಿಂಚಿಂಗ್ ಮೀನಾಕ್ಷಿ. ಏನ್ ಹಿಂಗೈತೆ ಹೆಸರು? ಆ ಕಡೆ ಬಾಬರಿ ಕಡೆ ಹಂಗೆ ಇಕ್ಕದ ಮೀನಾಕ್ಷಿ ಆ ಕಡೆ ಹಂಗೆ ಇಕ್ಕದ. ಹೇಳಣ್ಣ. ಹೇಳಕ್ಕ. ಮಿಂಚಿಂಗ್ ಅಲ್ಲ, ಮೀನಾಕ್ಷಿ. ಎಲ್ಲ ಫ್ಯಾಮಿಲಿ ಓಡ್ರು ಮಾತಾಡ್ರಿ. ಫ್ಯಾಮಿಲಿ ಓಡ್ರು ಎರಡ್ ಮಕ್ಳಕ್ಕ ನಿಮ್ ಕೇಳಿದ್ದು ನಿಮಗ್ ಮದ್ವೆ ಆಗಿದೆ, ಎಲ್ಲ ಆಗಿದೆ, ನಿಮ್ ಹೆಂಗಸರು ಮದ್ವೆ ಆಗಿದೆ, ನಿಮ್ಗೆ ಜನ ಮಕ್ಕಳು? ಹೇಳು ಅಕ್ಕಾರೆ ಇನ್ನಲ್ಲ ಇದೇ ಲಾಸ್ಟ್ ಇನ್ ಕೇಳಕ್ ಹೋಗ್ಬೇಡಿ. ಒಂದ್ ಹೆಣ್ಣು ಒಂದ್ ಗಂಡು, ನಾವೀಗ ಗಂಡ ಹೆಣ್ತಿಂದ ಎರಡ್ ಮಕ್ಳ ಸರ್. ಗಂಡ ಕೇಳಕ್ ಹೋಗ್ಬೇಡ್ರಿ. ನಾವು ಇಲ್ಲಿ ಸೂಳೆ ಮಗ ಇಲ್ಲಿ ದುಡ್ಡಿಗೆ ಬಂದಿರೋದಕ್ಕೆ 3-4 ದಿನ ಮಾಡಿದ್ದಂತ ತಲೆ ಕೆಡಿಸ್ಬೇಡ್ರಿ ನಮ್ಗೆ. ನಿದ್ದೆ ಮಾಡಿಲ್ಲ ಸ್ವಾಮಿ ಬಂದನು ಮಾಡಿ ಬೈದ್ರಿ. ಈಗ ನಿಮ್ ಬೇರೆ ಎಲ್ ಹೇಳಕ್ಕ ನಮ್ಗೆ 2 ಮಕ್ಳು ಏನಕ್ಕ ಏನಾಗ್ಬೇಕು ನಿಮ್ಗೆ? ಮಿಂಚಿಂಗ್ ಮೀನಾಕ್ಷಿ ಆಗ್ಲಿ ನಿಮ್ಮ ಎಲ್ಲ ಹೇಳಿ ಮತ್ತೆ ಯಾವ ಲೋಪರ್ ನನ್ ಮಗನೇ ಈ ತರ ಮಾತಾಡ್ತಿದೀಯಾ? ಅಲ್ಲಕ್ಕ ನಮ್ಗೆ ಏನೋ ನೋಡಿ ಮದುವೆ ಕಾರ್ಯ ದುಡ್ಡು ಕಾಸು ಮಾತಾಡ್ತಿರೋದು. ಕೇಸ್ ಹಾಕ್ಬಿಡ್ತೀನಿ. ಕೇಸನ ಹಾಕು ನನಗೆ ಅದೇ ನನಗೆ ತಲೆಗತ್ತಿರ. ಈಗ 2 ಮಕ್ಳಕ್ಕ ನಿಮ್ಗೆ ಎಷ್ಟು ಜನಕ್ಕ ಮಕ್ಳು? ನನ್ಗಿಬ್ರು, ನನ್ ಗಂಡಂಗಿಬ್ರು. ಹೆಂಗ ಎಷ್ಟು ಜನ? ಇಬ್ರು ಅಷ್ಟೇ. ನಮ್ದು ಹಂಗೆ ಕಣಕ್ಕ. ನಮ್ದು ಚೆನ್ನಾಗಿರ್ರಿ 100 ವರ್ಷ ನೀವು ಬನ್ನಿ. ನಮ್ದು ಹಂಗೆ ಅಕ್ಕ. ನಮ್ಗೆ ನನ್ ಗಂಡಂಗಿಬ್ರು ಮಕ್ಳು, ನನಗಿಬ್ರು ಮಕ್ಳು. ಒಟ್ಟು ಎಷ್ಟು ಜನ? ಒಟ್ಟು ಇಬ್ರು. ನಮ್ಗೂ ಇಬ್ರು ಅಕ್ಕ. ಒಂದ್ ಹೆಣ್ಣು ಹಂಗೂ ಹಂಗೆ ಸೇಮ್. ನಮ್ದು ಒಂದ್ ಹೆಣ್ಣು ಒಂದ್ ಗಂಡು ಅಕ್ಕ. ಈಗ ನಿಮ್ಗೆ ಜನ ಮಕ್ಳು? ಈಗ ನಿಮ್ಗೆ ಜನ ಮಕ್ಳು ಸ್ವಾಮಿ? ಅದೇ ನನಗೆ ಈಗ ನಿಮ್ಗೆ ಜನ ಮಕ್ಳು? ನನಗೆ ಮಕ್ಳೇ ಆಗಿಲ್ಲ. ಅದನ್ನ ಕಟ್ಟಿ ನಿನ್ಗೇನಾಗಬೇಕಾಯ್ತು? ಬೇರೆ ವಿಚಾರ ಇದ್ರೆ ಅದು ಮತ್ತೆ ಬೇರೆ ವಿಚಾರ ಮಾತಾಡ್ರಿ. ಹೇಳ್ರಿ ಬೇರೆ ವಿಚಾರ. ಏನಕ್ಕ ನೀವ್ ಮಾಡಿದ್ ಫೋನು? ನೋಡಿ ಸ್ವಾಮಿ, ನಾವೇನು ಇಲ್ಲ, ನಿಮ್ ವಾಯ್ಸ್ ಕೇಳು ಎಲ್ಲ ಇಷ್ಟ ಆಯ್ತು. ಮತ್ ಬಿಡಿ ಖುಷಿ. ಏನ್ ಗೊತ್ತಾ, ನಮ್ಗೆ ಮನೇಲಿ ನೆಮ್ಮದಿ ಇಲ್ಲ, ಏನಿಲ್ಲ ಜೀವನದಲ್ಲಿ. ಏನಕ್ಕ? ನಮ್ ಯಜಮಾನ್ರು ಸತ್ತಾಗ 3 ತಿಂಗಳಾಯ್ತು ಆಕ್ಸಿಡೆಂಟ್ ಅಲ್ಲಿ. ಅದೇ ಅಮ್ಮ, ನಾನು ಯಾವಾಗ ಇಲ್ಲಿಗಾಲ ನಾವು 500ನೇ ಅಕ್ಕ ಮಾಡಿರೋದು ಗಂಡಿಲ್ದವ್ರು ನನಗೆ. 500ನೇ 12ನೇನು ಬರೇ ಗಂಡಿಲ್ದರು ನನಗೆ ಗೊತ್ತು. ಮುಂದ್ಗಾಲದು ಎಡಗಾಲ ಕೆರೆನ ಹೊಡ್ಕೊಂಡಂಗ ನನಗೆ. ನೀನ್ ಫೋನ್ ಮಾಡ್ದಂಗೆ ಗೊತ್ತಾತಕ್ಕ ಹಾವೇರಿ ಅಂತಿದ್ದಂಗೆ. ನನ್ ಮಗ ಬೈಕೊಂಡ್ರೆ ಹಿಂಗ ಆಗತ್ ನನಗೆ. ನನ್ನ ಅಕ್ಕ ನೀನು 90-100 ನಮ್ಮ ಮನೆ ದೇವ್ರು ನರ್ಸಿಸಮ್ ಮಕ್ಕೊಡ್ದಂಗೆ ಹೇಳ್ತು. ನೀನ್ ಲಾಸ್ಟ್ ಇದೇ ಮಾತಾಡೋದು ಅಂತ. ನನ್ನ ಮದುವೆ ಮಾಡ್ಕೊಂತೀರಾ? ಆಯ್ತು, ಏನ್ ಮಾಡಕ್ಕ ಕೇಳು. ಏನಕ್ಕ ನಿನ್ಗೆ? ಏನಕ್ಕ ನಿನ್ಗೆ ಹೆಲ್ಪ್ ಅವ್ರಿಗೆ ಹೆಲ್ಪ್ ಅಲ್ಲಪ್ಪ. ಮತ್ತೆ ನಿನ್ ಕಡೆಯಿಂದ ಬೇರೆ ತರ ಹೆಲ್ಪ್ ಬೇಕಿತ್ತು. ನೋಡ್ದ ಸುಳೆ ಮಗ ಹೋಗ್ತಿದ್ದ. ಏನ್ ಬೇಕಕ್ಕ? ನನ್ಗೇನು ಬೇಡ, ನಿಂತ ಅಷ್ಟೇ ಸಾಕು. ಕಬ್ಬುಣದ ರಾಡ್ ಮಾಡ್ಕೊಂಡು ಮೆದು ಹುಷಾರಿಲ್ದ ಅದೇನೋ ಕಬ್ಬುಣ ರಾಡ್ ಮಾಡ್ಕೊಂಡು ಯಾರನ್ನ ಬ್ಯಾರ ನೋಡ್ಕೊಳಕ ನಮ್ದು ನಾವು ಅಲೆ ಮುದ್ರಿಕೊಂಡಿದ್ದನ್ನು. ಯಾಕೆ ಅಂದ್ರೆ ಇಲ್ಲ ನಾವು ಹಂಗಲ್ಲಕ್ಕ. ನಾವು ಒಂದು ಶ್ರೀರಾಮಚಂದ್ರ ಇದ್ದಂಗೆ ನಾನು ಬೇರೆ ಕೊಡಲ್ಲ. ರಾತ್ರಿ ಇರಂಗ್ ಕಾಣುತ್ತೆ. ಕಲಾವಿದ್ರು ಅಂತಿದ್ದೆ. ಅಣ್ಣ ಹಲೋ, ನಿಮ್ಮ ಹೆಸರೇನಣ್ಣ? ಅದೇ ನೀವ್ ಹೇಳಿರಲ್ಲ ಅದೇ. ಏನ್ ಹೇಳಿ? ನರಸಿಂಹರಾಜು ಅಂತ. ನಾನೇ ನರಸಿಂಹರಾಜು. ನಾನು ನರಸಿಂಹರಾಜು, ನೀವಲ್ಲ? ಆಯ್ತು ಸ್ವಾಮಿ, ನಾವು ಆಯ್ತು ಹೆಂಗಾನ ಮಾಡ್ಕೊಳ್ಳಿ. ನಮ್ಗೆ ಯಾಕ ರಾತ್ರಿಯಿಂದ ತಲೆ ತಿಂತಾ ಇದ್ರ, ನೀವು ಸಖತ್ತಾಗಿ ತಲೆ ತಿಂತಾ ಇದ್ರ ಅಂದ್ರೆ ಹಂಗೆ ನೋಡಿ. ಇಲ್ಲಿ ಯಾವ್ದಾದ್ರು ಪಿಕ್ಚರ್ ಆಗಿ ಇವನು ದಿನೇಂದ್ರ ಗೋಪಾಲ್ ಕುಕ್ಕಿ ಅಂತಾನಲ್ಲ, ಹಂಗಾಗೋತ್ ನನ್ ಕತೆ. ಇದು ಅಣ್ಣ ಊಟ ಇನ್ನೇನಿಲ್ಲ, ಇನ್ನೇನ್ ಆಯ್ತು. ಈಗ ಅದೇ ಹಬ್ಬ ಮಾಡಿದ್ದು. ಏನ್ ಹಬ್ಬ ಅಣ್ಣ? ಭಗವಂತನ್ಗೆ ಸಂಕ್ರಾಂತಿ ಹಬ್ಬ ಅಲ್ವಾ ಇವತ್ತು? ಅದಕ್ಕೆ ಭಗವಂತಗೆ ಆರತಿ ಮಾಡಿ ಕೋಳಿ ಅದು ಮಾಡಿದ್ರು. ಅಲ್ಲ, ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ? ಅದೇ ವರ್ಷದಬ್ಬ. ಅದೇ ಸಂಕ್ರಾಂತಿ ಹಬ್ಬ ಅಲ್ವಾ? ಜನವರಿ ಅಲ್ವಾ ಸಂಕ್ರಾಂತಿ? 15ನೇ ತಾರೀಕ ಸಂಕ್ರಾಂತಿ ಹಬ್ಬ ಅಲ್ವನ್ರಿ?
ಇದು ಉಗಾದಿ ಹಬ್ಬ 2ನೇ ಹಬ್ಬ ಇವತ್ತು. ಫಸ್ಟ್ನೇ ಹಬ್ಬ ನೆನ್ನೆ ಆಯ್ತು, ಇವತ್ತು 2ನೇ ಹಬ್ಬ. ಅಣ್ಣ ಇದು ಸಂಕ್ರಾಂತಿ ಹಬ್ಬ, ಯುಗಾದಿ ಅಲ್ಲ. ಇದು ಯಾವ್ದಾರ ಮೊದ್ಲು ಆಸ್ಪತ್ರೆಗೆ ತೋರಿಸ್ತಿದ್ರಾ? ಮೊದ್ಲೇನಾರ ಆಸ್ಪತ್ರೆಗೆ ತೋರಿಸ್ತಿದ್ರ ನೀವು? ನಾವು ನಮ್ದು ಆಸ್ಪತ್ರೆ ಇತ್ತು ಮೊದ್ಲ, ನಾವೇ ಒಂದು ಆಸ್ಪತ್ರೆ ಇಕ್ಕಿದ್ದು. ಅದೆಲ್ಲ ಆಸ್ಪತ್ರೆಗೆ ಏನೋ ತೋರಿಸಿದ್ರ, ಮಾತ್ಗಿತ್ರೆ ಕೊಟ್ಟಿದ್ರ ಅಂತಂದು ಯಾಕೆ ಹಿಂಗೆ ಒಂಥರ ಇದು ತಪ್ಪಿಸ್ಕೊಂಬಂದವ್ರು ಮಾತಾಡ್ತಿದ್ರಲ್ಲ, ಅದಕ್ಕೆ ತಪ್ಪು ತಿಳ್ಕೊಬೇಡಿ. ಅಣ್ಣ ಯಾಕೆ ಹೇಳಿ, ಏನಂತ ಏನಾಯ್ತು? ನಮ್ಮಿಂದ ಏನ್ ತಪ್ಪಾಯ್ತು ನಿಮ್ಗೆ ಹೇಳಿ? ಸಂಕ್ರಾಂತಿ ಹಬ್ಬನ ಇವತ್ತು. ಸಂಕ್ರಾಂತಿ ಹಬ್ಬ ಇವತ್ತ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಇದಾಗ ಮಾಡೋದಲ್ವಾ ಅದು? ಅವರೆಕಾಯಿ, ತಗರಿಕಾಯಿ, ಅದೆಂತದು ಎಲ್ಲ ಬೇಸದು. ಇವತ್ತು ಸಂಕ್ರಾಂತಿ ಹಬ್ಬನ ಯಾವ್ದೋ ಹೇಳ, ಮಾತಾಡ. ಹಲೋ 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 ಹೇಳ್ರಿ. ಶಾನು ಏನು ಸಂಕ್ರಾಂತಿ ಹಬ್ಬನಂತ ಇವತ್ತು. ಏನಾಯ್ತಾ? ಅಲ್ಲಲ್ಲ ಸಂಕ್ರಾಂತಿ ಹಬ್ಬ. ಚಮ್ಮಿತಾ ಬಾ. ಯಾರು ಮುಸ್ಲಿಮ್ಸ ನೀವು? ಚಾರು ಇದು ನನಗೆ ಹಿಂದಿ ಬರಲ್ಲ. ಬಾರ ಹಿಂದಿ ಬರಲ್ಲ ಚಾಚು. ಖಂಡಿತ ಬರಲ್ಲ ಹಿಂದಿ, ಕನ್ನಡ ಒಂದೇ. ಚಾಚು ಇಲ್ಲ ಕನ್ನಡ ಒಂದೇ ಬರೋದು. ಈತನಿ ಇಲ್ಲಿ ಬರಲ್ಲ ಸಾಹೇಬ್ರೆ. ಏನಂತಿ? ಹಿಂದಿ ಬರಲ್ಲ. ಯಾಕೆ? ಕನ್ನಡ. ಅಮ್ಮನೇ ಕನ್ನಡ ಆಗೋ ಅಮ್ಮ ಅನ್ನ ಕನ್ನಡ. ಸಾರು ಇವು ಯಾವ? ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ರಾಯಚೂರು, ಮೈಸೂರು, ಚಿತ್ರದುರ್ಗ, ವಿಜಯಪುರ, ಇಲ್ಲಿ ಹತ್ತಿ ಬೆಳೆಯುವ ಜಾಸ್ತಿ ಊರುಗಳವು. ಗೊತ್ತಾಯ್ತಾ? ಅದರಲ್ಲಿ ಮೊದಲನೇ ಸ್ಥಾನ ಹಾವೇರಿಗಿದೆ, 2ನೇ ಸ್ಥಾನ ಧಾರವಾಡಕ್ಕಿದೆ. ನೀವು ಧಾರವಾಡದಲ್ಲಿ ಜೀವನ ಮಾಡ್ತಿದ್ದೀರೋ, ಹಾವೇರಿ ಜೀವನ ಮಾಡ್ತಿದ್ದೀರೋ, ಮೈಸೂರಲ್ಲಿ ಮಾಡ್ತಿದ್ದೀರೋ, ಚಿತ್ರದುರ್ಗದಲ್ಲಿ ಮಾಡ್ತಿದ್ದೀರೋ, ದಾವಣಗೆರೆಯಲ್ಲಿ ಮಾಡ್ತಿದ್ದೀರೋ, ಕಲಬುರ್ಗಿದಲ್ಲಿ ಮಾಡ್ತಿದ್ದೀರೋ, ರಾಯಚೂರಲ್ಲಿ ಮಾಡಿ, ಬೆಳಗಾವಲ್ಲಿ ಮಾಡ್ತಿದ್ದೀರೋ? ನೀವ್ ಯಾರು ಹೇಳ್ರಿ? ಇದು ನಮ್ಮ ಬಳ್ಳಾಪುರ ಸ್ವಾಮಿ, ಇದು ದಾವಣಗೆರೆ ಅಲ್ಲ ನಮ್ದು. ನಾನು ಹಲೋ ನಾನು ಒಬ್ಬ ಹತ್ತಿ ಮಾರಾಟ ಬೆಳೆಯನು. ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ಬೆಳಗಾವಿ, ಮೈಸೂರು, ವಿಜಯಪುರ, ಕಲಬುರ್ಗಿ, ಬೆಳಗಾವಿ, ಈ ತರ ಎಲ್ಲ ಊರಲ್ಲಿ ಹತ್ತಿಗಳು ಬೆಳೀತಾರೆ. ಮೊದಲನೇ ಸ್ಥಾನ ಹಾವೇರಿಗಿದೆ, 2ನೇ ಸ್ಥಾನ ಧಾರವಾಡಕ್ಕಿದೆ. ಅದರಲ್ಲಿ ನೀವು ಯಾವ ಸ್ಥಾನವನ್ನು ಪರಿಚಯ ಮಾಡಿಕೊಂಡು ನೀವು ಯಾವ ದೀಪದಲ್ಲಿ ಹತ್ತಿಯನ್ನು ಜಾಸ್ತಿ ಬೆಳೀತೀರಾ? ಎಷ್ಟು ಮೂಟೆ ಬೆಳಿತೀರಾ? ಎಷ್ಟು ಕ್ವಿಂಟಲ್ ಬೆಳಿತೀರಾ? ಟ್ಯಾಕ್ಸಿಯಲ್ಲಿ ತುಂಬಿಕೊಂಡು ಹೋಗ್ತೀರಾ? ಲಾರಿಯಲ್ಲಿ ತುಂಬಿಕೊಂಡು ಹೋಗ್ತೀರಾ? ನಾವ್ ಯಾವ್ದು ದೀಪಾವಳಿ ಅಂತ ನೀವ್ ಹೇಳಿದ ಏನು ಬೆಳೆಯಲ್ಲ ನಾವು. ಅಲ್ಲ ನೀವೇನು ಬೆಳೆಯೋರು ಅಂತ ಗೊತ್ತು. ನಮ್ಮ ಕರ್ಮ ಬಸ್ ಹೋತೇನಪ್ಪ. ಇಲ್ಲಿ ಯಾವ್ದು ಇಲ್ಲ ನಮ್ದು ಬಳ್ಳಾಪುರ ಸ್ವಾಮಿ. ನಮ್ಗೆ ಇದು ರಾಗಿ ಪಾಗಿ ಅಷ್ಟೇ. ತೆಂಗಿನಕಾಯಿ, ಅಡಿಕೆ ಗಿಡ ಅವೇ. ಇವ್ರೆ ನಮ್ಗೇನು ಮಾತಾಡ್ಸ್ಬೇಡ್ರಿ, ತಲೆ ನಮ್ದು ಸರಿ ಇಲ್ಲ. ಆಮೇಲೆ ಆರೋಗ್ಯ ಏರ್ಪೇರ್ ಆಗಿದೆ ನಮ್ದು. ಆಮೇಲೆ ಅಣ್ಣ ನೀವು ರಾಗಿ ಬೆಳಿತೀರಾ, ತೆಂಗಿನಕಾಯಿ ಬೆಳಿತೀರಾ, ಭತ್ತ ಬೆಳಿತೀರಾ ಅಲ್ವಾ? ಭತ್ತನು ಕಮ್ಮಿನೇ ಒಟ್ಟಿನಾಗೆ. ತೆಂಗಿನಕಾಯಿ, ಅಡಿಕೆ, ರಾಗಿ ಬೆಳಿತೀರಾ. ತುಂಬಾ ಅತಿ ಹೆಚ್ಚು ಉತ್ಪಾದನೆ ಆಗಿದ್ದು, ಅತಿ ಹೆಚ್ಚು ಬೆಳೆಯನ್ನು ಬೆಳೆಕ್ಕಿಂತ ದೇಶ ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ಮೈಸೂರು, ವಿಜಯಪುರ, ಬೆಳಗಾವಿ, ಕೊಪ್ಪಳ ಮಾಡ್ಕೊಂಡು ಮಾಡ್ಬರ್ಬೇಕಾದ್ರೆ ಮೊದಲನೇ ಸ್ಥಾನ ಹಾವೇರಿಗಿದೆ, 2ನೇ ಸ್ಥಾನ ಧಾರವಾಡಕ್ಕಿದೆ. ನೀವು ಬೆಳೆದಾದ್ಮೇಲೆ ಚೀಲಕ್ಕೆ ತುಂಬಿಡಿ, ಪ್ಲಾಸ್ಟಿಕ್ ಚೀಲಕ್ಕೆ ತುಂಬ್ತೀರೋ, ಗೋಣಿ ಚೀಲಕ್ಕೆ ತುಂಬ್ತಿರೋ, ಆಟೋದಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಟ್ಯಾಕ್ಟರ್ ತುಂಬ್ಕೊಂಡು ಹೋಗ್ತಿರೋ, ಕ್ಯಾಂಟ್ರಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಲಾರಿಯಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಮಂಡಿಗೆ ಹಾಕ್ತಿರೋ, ಇಲ್ಲ ನೀವೇ ಕೂರ್ಕೊಂಡು ಮಾರ್ಕೆಟ್ ಮಾರ್ತಿರೋ, ಕ್ವಿಂಟಲ್ ಗಂಟ್ಲೆ ಮಾರ್ತಿರೋ, ಕೆಜಿ ಗಟ್ಲೆ ಮಾರ್ತಿರೋ, ಗ್ರಾಮ್ ಗಟ್ಲೆ ಮಾರ್ತಿರೋ? ಬಸ್ ಹೋದೆಲ್ಲ ಹೋಗತ್ ಬಸ್ ಹೋದ್ಲು ಸಿರಾಕ್ ಹೋದಂಗ ಆತತ್. ನಮ್ದು ಯಾರು ಹತ್ತಿರ ನಮ್ಮ ಬಸ್ ಹೋತಲ್ಲೋ ಮಾತಾಡ್ಕೊಂಡು. 80 ಡಿಗ್ರಿ ಸೆಲ್ಸಿಯಸ್ಗಿಂತ ಅವರ ಪ್ರಾಣವನ್ನು ಉಳಿಸಿಕೊಡುವಾಗ 50-60 ಸೆಲ್ಸಿಯಸ್ ಬಂದರೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ಅವರ ಪ್ರಾಣಿ ಪಕ್ಷಿ ಹಾರಿ ಹೋಗೋದಕ್ಕಿಂತ ಮುಂಚೆ ಮಾರ್ಗ ಮಧ್ಯೆ ಸಾಗಿಸುತ್ತಿರುವ ಮತ್ತು ಸಿಎಂ ಮನೆ ಮುಂದೆ ಧರಣಿಯನ್ನು ಕೂತು ಉಳಿತಾರ ಮಾಡುವಾಗ ಅವರು ಹೋಗುತ್ತಿರುವ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಅವರು ಕ್ಯಾಮ್ರಾಮನ್ ಸುಬ್ರಹ್ಮಣ್ಯನ್ ಜೊತೆ ಸೂರ್ಯಮನ್ ಕನಮನ್, ಬೆಂಗಳೂರು. ಹಲೋ ಯಾರು? ನಾವು ಕೊರೋನಾ. ನನ್ಗೆ ಯಾಕೆ ಮಾಡಿದ್ರ ಸರ್? ನಿಮ್ಗೆ ಅಂತ ಅಲ್ಲ, ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಈ ಕೊರೋನಾ ಬಂದು ಜನ ಈಗ ಸಾಯ್ತಾ ಇದ್ದಾರೆ, ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಸರ್? ಇದು ಬಿಸಿನೀರು ಕುಡಿಬೇಕು, ಬಿಸಿ ಸ್ನಾನ ಮಾಡ್ಕೋಬೇಕು, ಬಿಸಿ ಊಟ ಮಾಡ್ಬೇಕು, ಮಾಸ್ಕ್ ಹಾಕೋಬೇಕು, ಆಮೇಲೆ ಕೈಯ ಇದೆಂತದ ಗೊಣ್ಣೆ ಯಂತ್ರಾಗ ಕೈ ತೊಳ್ಕೋಬೇಕು,
ಕೈ ಸವರ್ಕೋಬೇಕು. ಆಮೇಲೆ ಸ್ಯಾನಿಟೈಸರ್ ಸ್ಯಾನಿಟೈಸರ್ ಇದನ್ನ ಕೈ ತೊಳ್ಕ ಮುಗಿಸಿ ನೋಡ್ಕೋಬೇಕು. ಗೊಣ್ಣೆ ಅಲ್ಲ ಸರ್, ಅದು ಗೊಣ್ಣೆ ಅಂತ ಹೇಳ್ಬಾರ್ದು. ಅಲ್ಲ ಹಂಗೆ ಬರ್ತೈತೆ ಹಿಂಗೆ ಅದ್ಮೀರಿ. ಆಮೇಲೆ ಇದು ಎಲ್ಲೂ ಜನದಿಂದ ಆಚೆಗಡೆ ದೂರ ಮಾರ್ಕೆಟ್ಗೆ ಬೇಕಾಬಿಟ್ಟು ಓಡಾಡಬಾರ್ದು. ಆಮೇಲೆ ಇದೆಂಥದ್ದು ಮನೆಗೆ ಬಿಟ್ಟು ಆಚೆ ಎಲ್ಲೂ ಹೋಗ್ಬಾರ್ದು. ಆಮೇಲೆ ನಿಮಗೆ ಯಾರಿಗೆ ಗೊತ್ತಿರ್ತೈತೆ ಅವ್ರಿಗೆ ನೀವು ಹೇಳ್ಬೇಕು, ನಮಗೆ ಗೊತ್ತಿರೋದು ನಾವು ಹೇಳ್ಬೇಕು. ನಿಮ್ಮ ಕೈಲೇನೋ 500,000 ಇದ್ದರೆ ದಾನ ಮಾಡ್ಬೇಕು ಬಡವ್ರ ಬಗ್ಗರಿಗೆ. ನಮ್ಮ ಕೈಲಿ 50 ರೂಪಾಯಿ ಇದ್ರೆ ದಾನ ಮಾಡ್ಬೇಕು. ಇಷ್ಟೇ ಸರ್. ನಾನು ಮನೆ ಕಿತ್ಕೊಂಡ್ಬಿಟ್ಟಿದ್ದೀನಿ. ಒಂದು ನಿಮಿಷ. ಆಯ್ತು ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ನರಸಿಂಹರಾಜು, ಬಳ್ಳಾಪುರ ಸರ್. ಅದೇನು ಬಳ್ಳಾಪುರ ಅಂದರೆ? ಬೂಡ್ನಳ್ಳಿ, ಇದು ತುಮಕೂರು ಹತ್ರ ಬಳ್ಳಾಪುರ. ತುಮಕೂರಿಂದ ನರಸಿಂಹರಾಜು ಬಳ್ಳಾಪುರ ಅಲ್ವಾ? ಬಳ್ಳಾಪುರ, ನರಸಿಂಹರಾಜು ಬಳ್ಳಾಪುರ ಅವರು ಒಳ್ಳೆ ಆರೋಗ್ಯದ ಬಗ್ಗೆ ಟಿಪ್ಸ್ ಅನ್ನು ಕೊಟ್ಟಿದ್ದಾರೆ. ಕೊರೋನಾ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಲು ಮತ್ತು ಜನರಲ್ಲಿ ಆತಂಕವನ್ನು ಹೋಗಲಾಡಿಸಲು ಮತ್ತೆ ಹೆದರ್ಕೊಳ್ಬಾರ್ದು, ಯಾವುದೇ ಕಾರಣಕ್ಕೂ ಹೆದರ್ಕೊಬಾರ್ದು. ನರಸಿಂಹರಾಜು ಅವರು ಜೀವನದಲ್ಲಿ ಹೇಗೆ ಮಾಡ್ಕೊಂಡಿದ್ದಾರೆ, ಹೇಗೆ ಗೊಣ್ಣೆ ತರೋದ್ರಲ್ಲಿ ಕೈ ತೊಳ್ಕೊಬೇಕು, ಆಮೇಲೆ ಊಟ ಮಾಡ್ಬೇಕಾ ಅಂತ ಹೇಳಿರಲ್ಲ, ಅದೇ ಹಂಗನ್ನಕ್ಕೆ ಹೋಗ್ಬೇಡಿ ಪಾಪ. ಅದು ಅದೇನು ಅಂದ್ರಲ್ಲ, ಇದು ಗೊಣ್ಣೆ ತರದ್ದು ಅಂದ್ರೆ ಏನು? ಸ್ಯಾನಿಟೈಸರ್. ಅದನ್ನ ನನಗೆ ಹೇಳಕ್ ಬರಲ್ಲ ಸರ್. ಸ್ಯಾನಿಟೈಸರ್ ಅಲ್ಲಿ ಕೈ ತೊಳ್ಕೊಬೇಕು, ಬಿಸಿ ಊಟ ಮಾಡಬೇಕು, ಆಮೇಲೆ ಬಿಸಿ ನೀರು ಸ್ನಾನ ಮಾಡಬೇಕು, ಆಮೇಲೆ ಮಾರ್ಕೆಟ್ಗೆಲ್ಲ ಹೋಗ್ಬಾರ್ದು. ಮಾರ್ಕೆಟ್ಗೆ ಆಮೇಲೆ ಜನ ಇರುತ್ತೆ ಹೋಗ್ಬಾರ್ದು, ಜನ ಇರೋದು ಹೋಗ್ಬಾರ್ದು ಅಂತ ಅವರು ಜನರಿಗೆ ಕರ್ನಾಟಕದ ಜನರಿಗೆ ಆರೋಗ್ಯದ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಿ ಅವರು ಒಳ್ಳೆ ಸಲಹೆಯನ್ನು ಕೊಟ್ಟಿರ್ತಾರೆ. ಹೀಗೆ ನರಸಿಂಹರಾಜು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಸಕಲ ಸಂಪಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ ಮುಂದಿನ ಆಲೋಚನೆಯನ್ನು ಮಾಡಿಕೊಂಡು ಹೋಗುತ್ತಿರುವಾಗ, ಬರುತ್ತಿರುವಾಗ, ನಾನು ಮಾಡುತ್ತಿರುವಾಗ, ಹೋಗುತ್ತಿರುವಾಗ, ಎಲ್ಲೂ ಕರ್ಮ ಮಾಡುತ್ತಿರುವಾಗ ನಿನ್ಗೇನು ಕಷ್ಟ ಎಲ್ಲ ದೂರ ಮಾಡಿ ಓಡಿಸ್ಕೊಳ್ಳಿದ ಬಂದು ನೋಡಿ ಸೇರ್ಬೇಕ ಬತ್ತ. ಹೇಳಿ ಹೇಳಿ ಹೇಳಿ. ಕೋಳಿ ಕಿತ್ತಕ್ ಬಂತು ಸ್ವಾಮಿ, ಅಡಿಗೆ ಮುಂದೆ ಬಂತು. ಏನು ರಾಗಿ ಕಾಳು ಅನ್ಕೊಂಬಿಟ್ಟಿರ್ಬೇಕು ನಿಮ್ಮವ್ ನೋಡಿ. ಅಲ್ಲ ಇದು ಕೋಳಿ ಇದು ಅಟ್ಟಿಸ್ಕೊಂಬಂತಲ್ಲ, ನನ್ನ ಅಡಿಗೆ ಬಂದ್ಬಿಡ್ತು. ಹುಂಜ್ ಅಟ್ಟಿಸ್ಕೊಂಬಂತು. ನನ್ನ ಹತ್ತಕ್ಕೆ ಬಂದು ನನ್ನ ಚೆಂದಿ ಬಂದು ನಾನೇ ಮಾಡೋಣ. ಓಡಿಸು. ಅಲ್ಲ 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 ಸರ್, ಅವು ಹಲೋ ನಮ್ದೇ ಸ್ವಾಮಿ ಕೋಳಿ. ಅಲ್ಲ ನಿಮ್ದೇ ಆಗ್ಲಿ, ಅವು ರಾಗಿ ಕಾಳು ಅನ್ಕೊಂಡು ಕುಕ್ಕಕ್ ಬಂದ್ಬಿಟ್ಟವೆ ಅಲ್ವಾ? ರಾಗಿ ಕಾಳು ಏನಿಲ್ಲ, ಇದು ಹುಂಜ್ ಅಟ್ಟಿಸ್ಕೊಂಬಂತು. ನೀವು ಪಂಚೆ ಉಟ್ಕೊಂಡಿದ್ದೀರಲ್ವಾ? ಪಂಚ ಲುಂಗಿ. ಲುಂಗಿ. ಆ ಲುಂಗಿ ಅಡೆ ನೋಡ್ಬಿಟ್ಟು ಎಲ್ಲೋ ರಾಗಿ ಕಾಳು ಅನ್ಕೊಂಬಿಟ್ಟವ್ ನಿಮ್ಮವ್ ಎರಡು ನೋಡಿ. ಏನ್ ಹೇಳಿ? ಅದೇ ನಿಮ್ಮವ್ ಎರಡು. ಇವ್ರೆ ಇದು ಎಂತದ ಮಾತಾಡಾರೆ ಈಗ ಬಂದಿರೋದು ಹೇಳ್ರಿ. ಅದು ಅದೇನು ಅವಕೇನು ಇನ್ನು ಮ್ಯಾಗಡೆಗೆ ಬಂದು ಇದು ಡ್ರಾಯರ್ ಇಕ್ಕೊಂಡ್ರೆ ಕುಕ್ ಹಾಕ್ಬಿಡ್ತಾವ. ಏನ ಇರ್ಲಿ ಬಿಡಿ, ಕ್ಷಮಿಸಿ. ನರಸಿಂಹರಾಜು ಬಳ್ಳಾಪುರ ಅವರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಅವರು ಬೀರುವಾಗ ಬೇಣುವಾಗ, ಶೀಣುವಾಗ, ಕೆಮ್ಮುವಾಗ, ನೆಗಡಿಯಾದಾಗ, ಹಾಲಲ್ಲಿ, ಪಾಲಲ್ಲಿ, ಕೊನ್ನಲ್ಲಿ, ನಿಂತಲ್ಲಿ, ಕುಂತಲ್ಲಿ, ನಿಂತಲ್ಲಿ, ಮನಗದಲ್ಲಿ ಬೂರುವಾಗ, ಮಾರ್ಕೆಟಲ್ಲಿ, ಸಂತೆಯಲ್ಲಿ ಓಡಾಡ್ಕೊಂಡು ಬಾರ್ದು ಮತ್ತು ಸೀನುವಾಗ, ಕೆಮ್ಮುವಾಗ, ಕೊನೆ ತರೋದು ಕೈಗೆ ಹಾಕೊಂಡು ಒರೆಸ್ಕೊಂಡು, ತಿನ್ನುವಾಗ, ಓಡಿಸ್ಕೊಂಡು, ಮನುವಾಗ, ಮಾಡ್ಕೊಂಡು ಮಾಡುವಾಗ, ಆಡುವಾಗ, ಹೋಗುವಾಗ. ಇವ್ರಿ ಅಣ್ಣರೇ, ಏನ್ ನೀವು ಯಾರು ಏನ್ ಹೇಳೋ ಮಂತದ ಐನಾರು ಅಥವಾ ಇದು ಇವ್ರಿಗೆ ಕೊರೋನಾದ ಬಗ್ಗೆ ಏನೋ ಅವ್ರಿಗೆ ಒಳ್ಳೇದವ ಎರಡು ಮಾತು. ಕೊರೋನಾ ಬಗ್ಗೆ ಇದು ಹಾಡಾಡ್ಕೊಂಡು ಸರ್, ಈಗ ಹಾಡುಗಳು ಬರಲ್ವಾ? ಹೇಳಿ ಸರ್. ಹಾಡುಗಳು ಹಂಗೆ ಹಾಡ್ಕೊಂಡು ನಾವು ಹೋಗೋದು ಸರ್, ಅಷ್ಟೇ. ನೋಡಿ ಹಳ್ಳಿಗಳಿಗೆ ನಿಮ್ಮಂಗೆ ಎಲ್ಲ ಸೌಕರ್ಯ ಇರಲ್ಲ, ಬಡವ್ರು ಇರ್ತಾರೆ. ಬಡವ್ರು ಅವ್ರಿಗೊಂದು 100 ರೂಪಾಯಿದು ಒಂದು ಮಾಸ್ಕ್, ಆಮೇಲೆ ಎಂಥದ್ದು ಕೈಗೆ ಹಾಕೋಣದು ಇದು ಅದು ಅಂಥದ್ದು ಸುನಿಸ ಇದು ಅದು ಕೊಡೋದು. ಆಮೇಲೆ ಏನ ಮಾಡಿ ಹಿಂಗೆ ಹೇಳ್ಬಿಟ್ರೆ ನೀವು ಅಮಾಯಕರು ಏನ್ ಮಾಡ್ತಾರೆ? ಕೂಲಿ ಪಾಲಿ ನೆಚ್ಕೊಂಡ್ರ ಅಮಾಯಕರ ಅಂತಲ್ಲ ಸರ್, ನಾವು ಶ್ರೀಮಂತರುಗಳಿಗೆ ಫೋನ್ ಮಾಡಿ ಅವರಿಂದ ಸಹಾಯ ಚಾಚ್ತಾ ಇದ್ದೀವಿ. ಅದಕ್ಕೆ ನಾವು ನಿಮಗೆ ಫೋನ್ ಮಾಡಿದ್ದು. ನೀವು ಏನೋ ಧನ ಸಹಾಯ ಏನೋ ಒಂದು 2 ಲಕ್ಷ 3 ಲಕ್ಷ ಸಹಾಯ ಮಾಡ್ತೀರಾ ಅಂತ. ನಾವೊಂದು 20 ಮಾಸ್ಕ್ ಕೊಡಿಸ್ತು. ಆಮೇಲೆ ನಮ್ಮ ಮನೆಗೆ ಯಾರೋ ಫ್ರೀ ಕೊಟ್ಟಿದ್ರು ಸ್ಯಾನಿಟೈಸರು ಅಂಗಡಿಗರು, ಅದನ್ನ ಅವ್ರಿಗೆ ಕೊಟ್ಟು ನಮ್ದು ಮಗಳು ಮದುವೆ ಮಾಡೋದು ಎಲ್ಲ ಲಾಸ್ ಆಯ್ತು. ನಮ್ದೇ ಅದೇನೋ ಮಗಳು ಮದುವೆ ಮಾಡಿದಕ್ಕೆ ನಮ್ಗೆ ಗೊತ್ತಿಲ್ಲ. ಈಗ ನೀವು ಒಂದು 2 ಲಕ್ಷ ಸಹಾಯ ಮಾಡಿದ್ರೆ ಇವ್ರಿಗೆ ಜನಗಳು, ಬಡೋ ಜನಗಳಿಗೆ ನಾವು ಆ ದುಡ್ಡಲ್ಲಿ ಸ್ಯಾನಿಟೈಸರು, ಆಮೇಲೆ ಮಾಸ್ಕು ಎಲ್ಲಿಗೆ ತರ್ಬೇಕು ಹೇಳಿ ಸ್ವಾಮಿ? ಒಂದು ವಾಲಿದಾವೆ ಒಂದು 10-20 ಸಾವಿರ ಇಕ್ಕಿ ಎಲ್ಲಿಗೆ ತಂದು ಕೊಡ್ಬೇಕು? 10 ಜನಕ್ಕೆ 10-20 ಸಾವಿರ ಅಲ್ಲ, ಏನಾವು ಸರ್ ನಿಮ್ಮಂತ ಶ್ರೀಮಂತರೇ ಹಂಗ ಅಂದ್ಬಿಟ್ರೆ? ಶ್ರೀಮಂತರಲ್ಲ, ನಮ್ದು ಬಡವರು.
ಸರ್ ನಾವು ಅಷ್ಟು ಸುಲಭ ಫೋನ್ ಮಾಡಲ್ಲ. ನಾವು ಎಲ್ಲ ವಿಚಾರಿಸ್ಕೊಂಡು ನೀವ್ ಎಂತವ್ರು, ನಿಮ್ಮ ಫ್ಯಾಮಿಲಿ ಹೆಂಗೆ, ನೀವ್ ಹೆಂಗೆ, ನೀವ್ ಫೈನಾನ್ಸ್ ಎಷ್ಟು ಬಿಟ್ಟಿದ್ದೀರಾ, ತಿಂಗ್ಳಿಗೆ ಎಷ್ಟು ದುಡಿತೀರಾ? ಖಂಡಿತ ಬಿಟ್ಟಿದ್ದೀವಿ ಸ್ವಾಮಿ, ಸುಳ್ಳು ಹೇಳ್ಬಾರ್ದು. ನಮ್ಮ ಮಂಜಾನೆ ಬಿಟ್ಟಿದ್ದೀವಿ. ಈ ಎಲ್ಲ ಕೆಲಸ ಕಾರ್ಯದಲ್ಲಿ ಮನೆ ತಗೋವ್ರೆ, ಹೋಗಿ ಕೇಳೋಣ ಸ್ವಾಮಿ ಏನೋ. ಅಲ್ಲ ಇರ್ಲಿ, ನೀವು ಒಂದ್ 2 ತಿಂಗಳು ದುಡಿಮೆ ಕೊಡ್ಬೋದಲ್ಲ ಸರ್. ನೀವು ತಿಂಗ್ಳಿಗೆ ಏನಿಲ್ಲ 2 ಲಕ್ಷ ತನಕ ದುಡಿತೀರಲ್ವಾ, ಆದ್ರೆ ಒಂದ್ ತಿಂಗಳದು ಕೊಟ್ರೆ ಬಡವ್ರು ಜೀವನ ಮಾಡ್ತಾರಲ್ಲ ಸರ್. ಅಣ್ಣ ಬಂದ್ರಲ್ಲ ಏರಿಕರು ಪೊಲೀಸ್ನವ್ರು ಬಂದು, ರೇ ಇದು ಮಗ ಇದು ಮಾಸ್ಕ್ ಹಾಕ್ಯ, ಗೋವಿಂದ್ ಪೊಲೀಸ್ನವ್ರು ಬಂದರು. ಹಲೋ ಹೇಳಿ ಸ್ವಾಮಿ. ಹೇಳಿ, ಎಲ್ಲಿಗೆ ಬಂದ್ರು ಸರ್? ಇದು ಅದೇ ಕದ 10 ಗಂಟೆ ಮೇಲೆ ಹಾಕ್ಬೇಕಲ್ಲ. ಬಂದರು, ಹಂಗೆ ಹೋಗ್ಬಿಟ್ರು, ನಿಲ್ಲಿಸ್ಲಿಲ್ಲ. ಹೋಗ್ಬಿಟ್ರಾ? ಈಗ ಅಲ್ಲ ಇದೇನು ಹೋಗುತ್ತರ ಹೆಂಗೆ ಸ್ವಾಮಿ ಇದು ಕೊರೋನಾ? ಕೊರೋನಾ ಖಂಡಿತ ಹೋಗುತ್ತೆ. ನೀವು ಹೋದ್ಮೇಲೆ ಅದು ಹೋದಂಗೇನೆ. ಅಲ್ಲ ನೀವು ಹೋದ್ರೆ ನಾವೆಲ್ಲೂ ಹೋಗಿ ಮನೆ ಬಿಟ್ಟು ಹತ್ತಿತ್ತು ಹೋಗಿಲ್ಲ. ಅಲ್ಲಲ್ಲ, ಅದು ಒಬ್ಬೊಬ್ರಿಗೆ ಒಂದೊಂದು ಬರುತ್ತಲ್ಲ, ಅದು ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ. ನಾವು ಅಲ್ಲ ನಿಮಗೆ ಬಂದಿರುತ್ತೆ ಅನ್ಕೊಳ್ರಿ ಕೊರೋನಾ, ಅವಾಗ ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ ಸರ್. ಓಯ್ ನೀನು ಒಟ್ಟಿಗೆ ಅನ್ನ ತಿಂತೆ ಹೇಳಿ ತಿಂತೆ ನೀನು. ನಾನು ಹೋಗ್ಬಿಟ್ರೆ ಕೊರೋನಾ ಸತ್ತೋಗುತ್ತಾ? ನಿಮ್ಮ ಇದು ಇವ್ರೆ ಯಾವ ಹೇಳಿ ನಿಮ್ಮದು ಯಾವ ಊರು? ಬೇಕು. ಯಾವ ಊರು? ಯಾವ್ದಾದ್ರು ಮಜ್ಜಿಗೆ ಬೇಕಾ ನಿಮಗೆ? ಇಲ್ಲ, ಯಾವ ಊರು? ಯಾರ್ದು? ನಿಮ್ಮದು? ನಮ್ದು ಬಳ್ಳಾಪುರ. ಅಚ್ಚುಕಟ್ಟಾಗಿ ಮಾತಾಡೋದು ಕಲೀರಿ ಮೊದಲು. ನಾವು ನಿಮ್ಮಂಗೆ ಸಂಸಾರ ಐತೆ, ಮಕ್ಳು ಮರಿ ಇದ್ದಾವೆ, ನಾವು ಕಂಡೀಷನ್ನಾಗ ಆರೋಗ್ಯವಾಗಿ ಮನೆಯಾಗಿರ್ಬೇಕು, 10 ಜನ ಕೇಳಬೇಕು ಅಂತ ನಾವಿರೋದು ಕೊರೋನಾದ ಬಗ್ಗೆ. ಎಲ್ಲ ಇರ್ರಿ, ಸಂತೋಷ ಬಂದಾರ ಕೊರೋನಾ ಹೋಗುತ್ತಾ ಅಂದ್ರಲ್ಲ, ಹೋಗುತ್ತೆ ಸರ್. ನೀನು ಹೇಳ್ದಂಗೆ ಎಲ್ಲ ಹೋಗಂಗಿದ್ರೆ ಎಷ್ಟು ಜನ ಸಾಯಕ್ಕೆ ಬಂದ್ಬಿಡು ಎಷ್ಟೈತಿ ನೀನು? ಅಲ್ಲ ಸರ್, ಖಂಡಿತ ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ. ಆಮೇಲೆ ನೀನು ಎಂತೆಂಥವ್ರೆಲ್ಲ ಬಂದು ಸಾಯ್ತಾವ್ರೆ, ನೀವು ಸಾಯ್ತಿಲ್ವಲ್ಲ ಯಾಕೆ? ಏನ್ ಇದೇನು ಪ್ರಯತ್ನ? ಇನ್ನೊಂದು 4 ಜನ ಹೆಂಗಸ್ರುಗಳು ಹಾಳು ಮಾಡಕ್ಕ? ನೀನೆಷ್ಟು ಇವರು ಯಾರು ಇವ್ರ? ನಾನು ಅಂದ್ರೆ ಎಲ್ಲಿ ಇಷ್ಟ ತನಕ ಮಾತಾಡಿದ್ದು ಅವರು. ಈಗ ಮಾತಾಡಿದ್ರಲ್ಲ ಬೆಳಗ್ಗೆಯಿಂದ ನಿಮ್ ಜೊತೆ ಫೋನಾಗೆ, ಅವರು ನಮ್ಮ ಫ್ರೆಂಡು, ಬಾಯ್ ಫ್ರೆಂಡ್. ನನಗೆ ಬಾಯ್ ಫ್ರೆಂಡ್ ತೊಲೆ ಮಾತಾಡಿ ನನ್ನ ತಗ ಮಾತಾಡಿದೆ. ನಾನು ಗಂಡನ ಜೊತೆ ಮಾತಾಡು ಅಂತ ಹೇಳ್ದೆ ಅವ್ರಿಗೆ. ಮೂಗರ್ದ್ರ ಕೆರ ತಗೊಂಡೋಗಿ 3 ಸಲ ಬಂದು ಹೊಡ್ಬಿಡ್ತೀನಿ ಸೋಳೆ ಮುಂದೆ. ನಿಮ್ಮಮ್ಮ ಎಷ್ಟು ಜನ ಕೊಟ್ಟಿನ ಮುಂದೆ ನಾನು ಸತ್ತೋಗ್ಬಿಟ್ರೆ ಕೊರೋನಾ ಸತ್ತೋಗುತ್ತಾ? ನೀನು ನಾನೆಲ್ಲ ಹೇಳಿದ್ದು ನಮ್ಮ ಬಾಯ್ ಫ್ರೆಂಡ್. ನಿನ್ನಂತಾರು ನಿನ್ನ ಜೊತೆ ಬಂದು ಬರ್ತಾರಲ್ಲ ಅಂತವ್ರು 500 ಜನ ಸತ್ತೋದ್ರು 50,000 ಜನ ಬದುಕ್ತಾರೆ. ನಿನ್ನಂತರಿಂದಲೇ ಕೊರೋನಾ ಬಂದು ಜನಗಳು ನುಣ್ಣಗೆ ಅಲ್ಲಿ ಇಲ್ಲಿ ಹೋಗಿ ಅಲ್ಲಿ ಹಾಳು ಮಾಡಿ ಜನಗಳನ್ನ ದುಡ್ಡಿಗೋಸ್ಕರನ ಕೊರೋನಾದಿಂದಲೇ ನಿಮ್ಮಂತರ ಅಂಟಿಸ್ಕೊಂಬಂದೆ ನಮ್ಮಂತರಿಗೆಲ್ಲ ಕೊರೋನಾ ಅಂಟಿಸಿ ಇಡೀ ಕರ್ನಾಟಕ ದೇಶದಾಗೇನೆ ಅಡ್ಕೊಂಡಂಗೆ ಮಾಡಿತ್ತು. ಯಾಕೋ ನಮ್ಮ ಮನೆಯವ್ರು ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ಕಲೆ ಚಿನ್ನಾಲ್ ಮುಂಡೆ ಯಾಕೆಂದ್ರೆ ಉಪ್ಸ ನಿಮ್ಗೆ ಕೊರೋನಾ ಗಿರೋನ ಬಂದಿದ್ದ ವೃತ್ತಿಯ ಹಂಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡ. ಗಂಟ್ಲದಿ ಅದು ಬಂದು ಇದಾಗ್ಬಿಟ್ಟು ಉಸಿರಾಡ್ದಂಗೆ ಆಗ್ಬಿಟ್ಟು ಆಮೇಲೆ ಹಿಂಗೆ ಆಂಬುಲೆನ್ಸ್ ತಗೊಂಡು ಹೋಗ್ಬೇಕಾರೆ ಅನ್ಕೊಂಡು ಹಿಂಗೆ ಮಾತಾಡ್ಕೊಂಡು ಹೊರಗೆ ಹೋಗ್ಬಿಟ್ರು ನೀನು. ಇಡೀ ನಿನ್ನ ಹತ್ರ ಕೆಟ್ಟ ಹಾಳಾಗಿ ಹೋಗ್ತಾವ್ರಲ್ಲ ಜನಗಳು, ಅವ್ರು ಬದುಕಕ್ಕೆ ದಾರಿ ಆಗ್ತೈತಿ. ನಿನ್ನಂತವ್ರು ಮೊದಲು ಹೊರಗೆ ಹೋಗ್ಬೇಕು. ಕೊರೋನಾ ಬಂದು ನೀನು ಮೊದಲು ಸತ್ತೋಗ್ಬೇಕು. ಜನಗಳಿಗೆ ಹೋಗ್ರಿ, ನಿಮ್ಮ ಗಂಡ ಹೆಂಡತಿ ಮಕ್ಳು ಸಂಸಾರ ಚೆನ್ನಾಗಿರ್ರಿ, ನೀವು ಚೆನ್ನಾಗಿರ್ ಹೋಗ್ರಿ, ನಮ್ಮ ದುಡಿಮೆ ಏನೋ ಕಷ್ಟನ ಸುಖನ ಅನುಭವಿಸ್ತೀನಿ ಅಂತೀವಿ, ನೀವ್ ಯಾಕೆ ನನ್ನಿಂದ ಹಾಳಾಗಿ ಹೋಗ್ತೀರ ಅಂತ ಬುದ್ಧಿ ಹೇಳ್ಕಳ್ಸಲ್ಲ ಚಿನಾಲಿ. ಲೋಪರ್ ನನ್ನ ಮಗನೇ, ನೀನ್ ಮತ್ತೆ ಗೊಲ್ರ ಮುಂತಕ್ ಹೋಗೋದು, ಅಲ್ಲಿ ತಿಪ್ಟೂರ್ ರತ್ನ ಮುಂತಕ್ ಹೋಗೋದು. ನಿಮ್ಮ ಅಮ್ಮ ನೀನೇನು ಬಂದು ನನ್ನ ದೀಪನು ಚಾಪೆ ಹಿಡ್ಕೊಂಬಂದು ನಾನು ಹೋಗಿರತಕ್ಕಲ್ಲ ಬರ್ತಿದ್ದಲ್ಲ ಚಿನಾಲಿ. ಹಂಗಾರೆ ನೀನು ಹೋಗಿದ್ದಕ್ಕೆಲ್ಲ ದೀಪನು ಚಾಪೆ ಹಿಡ್ಕೊಂಡು ಹೋಗ್ತೀಯಾ? ನಿಮ್ಮ ಅಮ್ಮ ಕಿತ್ತೋದ್ ಮುಂದೆ ಈಗ ಬಂದ್ರೆ ಕಾಯಿಲೆ ವಾಶ್ ಮಾಡ್ಕೊಳಕ್ ಕಿತ್ತೋದ್ಲ ಹುಡಿ. ಲೇ ನಿನಗ್ ಬದತ್ ನೋಡಲ್ಲ, ಇವತ್ತು ಸಾಯಂಕಾಲ ಇಲ್ಲಿ ಬೆಳಿಗ್ಗೆ ಬದತ್ ನೋಡ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ನಮ್ಮ ಮನೆಯದು ಕದ್ರಿ ನರಸಿಂಹ ಸ್ವಾಮಿ ಐತೆ. ಪರಮ ಭಕ್ತ ಏನು ನೀವು ನಮ್ ಭಕ್ತಂಗ್ ಬರ್ಬಾರ್ದು ಅಂತ ಏನು ಇದು ಎಲ್ಲ ಕಾಯ್ಕೊಂಡಿರ್ತವೆ ದೇವ್ರುಗಳು ಇವ್ನಿಗೆ. 10 ಜನಕ್ಕೆ ಒಳ್ಳೇದ್ ಮಾಡೋದ್ ನೋಡು, 10 ಜನಕ್ಕೆ ಹೆಲ್ಪ್ ಮಾಡು. ನಿನ್ ಕೈಲಿ ಏನು ಕೊಡಕ್ ಆಗಿದ್ರೆ ನೀ ನಮ್ಮ ಮನೆಯಿಂದ ಆಚೆ ಹೋಗಬೇಡ, ಯಾರನ್ನು ನೀನ್ ಫೋನ್ ಮಾಡಿ ಕರ್ಸ್ಕೋಬೇಡ. ಕಿತ್ತೋದ್ ಮುಂದೆ
ಲೇ ಲೋಫರ್ ನನ್ ಮಗನೇ ಈ ಒಂದ್ ಮುಕ್ಕಾಲು ಗಂಟೆ ಆಯ್ತು ಬಂದು ಅದೇ ಪತ್ರಿಕೆ ಹಂಚಕ್ ಹೋಯ್ತು. ಹಾ ಈಗ ಬಂದು ಮಗ ತಗೊಂಡು ಒಳಗ್ ಕುಂತಿದ್ದೀನಿ. ಇದು ಸೀರೆ ಹೊಲ್ದೈತ್ ಕಾಣ, ಇದು ಜಾಕೆಟ್ ಎಲ್ಲ ಹೊಲ್ದೈತ್ ಕಾಣ. ಬೆಳ್ಳೆ ಬೇರ ಹಾ ನಾವು ಟೈಲರು. ಬೆಳಿಗ್ಗೆ ಬರ್ತಾರೆ ಬಿಡ್ರಿ, ಬೆಳಿಗ್ಗೆ ಬರ್ತಾರೆ ಅಷ್ಟೇತಿಗೆನ. ಎಷ್ಟೊತ್ತಿಗೆ? 10:30 ಗಂಟೆ ಹಂಗ್ ಬರ್ತಾರೆ. 10 ಗಂಟೆಗೆ ಬರ್ತಾರ? 10:30 ಗಂಟೆಗೆ ಬರ್ತಾರೆ. ಇವತ್ತೇ ಹೊರಟಿದ್ರು. ಹಾ ಹಂಗಾಗಿ ನಾಳೆ ಬರ್ತಾರೆ. ಉಕ್ಸು ಮುಂದಕ್ಕೆ ಇಕ್ಲ ಹಿಂದಕ್ಕೆ ಇಕ್ಲ? ನನಗ್ ಗೊತ್ತಾಗಲ್ಲ ಅದು, ನನಗ್ ಗೊತ್ತಾಗಲ್ಲ. ಅವ್ರನ್ನ ಕೇಳ್ರಿ. ಯಾರನ್ನ? ಅದೇ ಅವತ್ತು ಅಳತೆ ಕೊಟ್ಟು ಬಂದವ್ರಲ್ಲ ಅವರು. ಅದೇ ನಿಮ್ ಹೆಂಡತಿ ಅವರು? ಅಲ್ಲಲ್ಲ, ಅವರೆಲ್ಲ ಬಂದಿರೋದು. ನಾವು ಯಾರು ಅವರು ಈ ನಮ್ಮ ಅಣ್ಣನ ಮಗಳು, ಆಮೇಲೆ ಅವ್ರ ಯಾರು ಫ್ರೆಂಡ್ಸ್ ಎಲ್ಲ ಬಂದಿರಲ್ಲ. ಅಣ್ಣ ಅಕ್ಕ ಆಯ್ತಾ ನಿಮ್ ಮನೆಯವರು? ಇಲ್ಲ, ಅವ್ರಿಲ್ಲ. ಎಲ್ಲಾದ್ರು? ಮಗ ತೊಳ್ಕೊಳಕ್ ಹೋಗ್ಯಾರ. ಮತ್ತೆ ಮಕ ತೊಳ್ಕೊಳಕ್ ಹೋಗಿರೋ, ಏನೋ ಊರ್ಗ್ ಹೋಗಿರಂಗ ಹೇಳ್ತೀರಣ್ಣ. ಈಗ ನಾವು ಉಕ್ಸ್ ಸಿಕ್ಬೇಕು. ಆಯ್ತು ತಳಿ, ಬರ್ತಿದ್ದಂಗೆ ಹೇಳ್ತೀನಿ ತಳಿಯಕ್ಕ. ಉಕ್ಸು ಬರ್ತಿದಂಗೆ ಹೇಳ್ತೀನಿ ತಳಿಯಕ್ಕ. ಅಯ್ಯೋ ತಡೆಯಣ ಒಂದ್ ನಿಮಿಷ. ನೀನು ವಟ 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 ಅಂತ ಅನ್ಬೇಡ, ಕಟ್ ಮಾಡ್ಬೇಡ. ಉಕ್ಸು ಉಕ್ಸ್ ಇಕ್ಲ ಇಲ್ಲ ಜಿಪ್ ಹಾಕ್ಲೋ? ನನಗೆ ಅದ್ರ ಬಗ್ಗೆ ಒಂದ್ ಚೂರು ಗೊತ್ತಿಲ್ಲ. ನೀನ್ ಯಾರು ಹೇಳಿ ಮಾತಾಡ್ತಿರೋದು? ನಾನು ಅವ್ರ ಮನೆಯವರು. ಯಾರ ಮನೆಯವರು? ನರಸಿಂಹರಾಜು ಅವ್ರ ಮನೆಯವರು, ಯಜಮಾನ್ರು. ನಾನ್ರಿ ಲಲ್ಲಿ. ನಾನ್ ಲಲ್ಲಿ ಅಂದ್ರೆ ನಿನ್ ಕೈ ಕೊಟ್ಟವ್ರ? ನಾನು ಉಕ್ಸ್ ಹಾಕ್ಸುವ ಜಾಕೆಟ್ಗೆ ಇಲ್ಲ ಜಿಪ್ ಹಾಕ್ಸುವ ಅಂತ. ಯಾಕೆ ಹಂಗ ನಾಯಿ ಕರ್ದೈತ ನಿಂಗೆ? ನಂದಿಲ್ರಿ ಡ್ರೈವರ್ ಅವ್ರ ಊರ್ ಬಾಗ್ಲಾಗೆ ಅವಳೆ. ನಾನು ಉಕ್ಸ್ ಹಾಕ್ಸ್ಲೋ ಜಿಪ್ ಹಾಕ್ಸ್ಲೋ ಅಂತ. ಯಾಕೆ ಹಿಂಗ್ ನಾಯಿ ಆಡ್ದಂಗ ಆಡ್ತಿದ್ಯಾ ನೀನು? ಫೋನ್ ಮಾಡಿದ್ರೆ ₹1 ಊಟದಾಗ ಮಾಡದಿಲ್ಲ. ಎಲ್ಲೂ ಜನಗಳ್ತಾವ ಅಲ್ಲಿ ಮಡಿಕೊಂಡ್ರದವ್ರು ಎಸ್ಕೊಂಡ್ ಹೋಗುವಂತಾರ ಜನ. ನಾನೇನ್ ಮಾಡ್ದೆ ಅಂದ್ರೆ ನಿಂಗೆ? ನಾನ್ ಏನ್ ಮಾಡ್ದೆ ನಿಂಗೆ? ನನ್ನಿಂದ ನಿನ್ಗೆ ಇಲ್ಲಿ ಒಳ್ಳೇದಾಗೈತೆ ಗೊತ್ತಾ, ಕೆಟ್ಟದೇನೂ ಆಗಿಲ್ಲ. ಅವ್ರಿವ್ರಿಗೆಲ್ಲ ಇಕ್ಕಿ ಕಾಳದೆಲ್ಲ ಅಂತ ಹೋಗಿ ಕೇಳಕ್ ಹೋದ್ರಿ ಅವರು. ನಾನು ನನ್ನಿಂದ ನೀನ್ ಚೆನ್ನಾಗಿದ್ದೆ, ನಿನ್ನಿಂದ ನಾನೇನ್ ಚೆನ್ನಾಗಿಲ್ಲ. ನಾನು ಒಡವೆ ಕಿತ್ಕೊಂಡೆ, ಮನೆಗೆ ನಂದು ಸೈಟ್ ಕಿತ್ಕೊಂಡೆ, ಒಡವೆ ಕಿತ್ಕೊಂಡೆ, ಮಾಂಗಲ್ಯ ಸರ ಕಿತ್ಕೊಂಡೆ, ಎಲ್ಲ ಕಿತ್ಕೊಂಡೆ. ನೀನು ಗುಂಜ್ ಕಿತ್ಕೊಂಡಿಲ್ವಾ? ಅವು ಯಾರನ್ನ ತಗೊಂಡಿದ್ರೆ ಅವು ಕಿತ್ಕೊಂಡ್ಬಿಡ್ತಿದ್ದೆ ನೀನು. ನಿಂದು ಕೊಟ್ಟಿದ್ದಲ್ಲ ಹಂಗೆ. ಇಲ್ಲಿಗೆ ಒಂದು 7-8 ಸಾವಿರ ಬರೀ ಮಾತ್ರ ನುಂಗಿದ್ದೀನಿ ಒಂದ್ ವರ್ಷದಿಂದ. ಅಲ್ಲ ನೀನು ಕೊಟ್ಟಲ್ಲ ಸ್ವಾಮೀಜಿಗಳಿಗೆ, ಹಂಗೆ ನಂದು ಕೊಟ್ಬಿಡ್ತಿದ್ದೇನ ಯಾರನ್ನ ತಗೊಂಡಿದ್ರೆ. ಕೊಟ್ಬಿಡಿದ ನೀನು ಕೊಡ್ತೀಯ. ಇವತ್ ಯಾರು ಇಲ್ದಿದ್ದಕ್ ಮಾಡಿದ್ಯಾ? ಇಲ್ಲ, ಯಾರ ಇಲ್ದಿದ್ರೆ ಮಾಡ್ತೀನಿ. ನಿಂಗ್ ದಿವಸ ಮಾಡಲ್ವಾ? ಅವತ್ ಮಾಡಿರ್ಲಿಲ್ವಾ? ಅವ್ರ ಯಾರೊಬ್ಬ ನನ್ನ ಕಿಡಾಯಿಸ್ತವ್ರೆ ಬಾಯಿಲಿ, ಚುಡಾಯಿಸ್ತವ್ರೆ ಬಾಯಿಲಿ. ಅವ್ರಿಗೆ ಹೊಡಿ ಅಂತ ನಾನು ಫೋನ್ ಮಾಡಿರ್ಲಿಲ್ವ ಮೊನ್ನೆ ನಿಂಗೆ? ಚುಡಾಯಿಸ್ತಾರೆ. ₹50 ಕೊಟ್ರು ಸಾಕು ಅಂತ ಚುಡಾಯಿಸ್ತಾರೆ. ನಿನ್ನ ಚುಡಾಯಿಸ್ತಾರೆ. ₹50 ಹೋಗ್ಬಿಡ್ತಾರೆ. ₹50 ನಿಂಗೆ. ಇಲ್ಲ ನಿಮ್ಮಮ್ಮ ಕುಡುಕ್ ಮುಂಡೆ ನಿನ್ ತಾಯಿ ನಿಮ್ಮೆಲ್ಲ ಬರೀ ಇದ್ರಾಗೆ ಬಂದು ಮುಂದೆ ಬಿಟ್ಟರು ಮುಂದೆ ನೀವ್ ಹೇಳ್ಬಿಟ್ರೆ ದೇವ್ರಿಗೆ ಹುಟ್ಟವನೇ ಎಂದಾನ ಒಂದ್ ಕರ್ಕಂತ ನಿಮ್ಮ ಕಿತ್ತು ಹೋಗ್ ಮುಂದೆ. ನಾನ್ ನಿಂಗೆ ಏನೇನ್ ಮಾಡ್ದೆ? ಕಾಸು ಕೊಟ್ಟೆ, ಒಡವೆ ಕೊಟ್ಟೆ, ಸೈಟ್ ಕೊಟ್ಟೆ, ಒಡವೆ ಕೊಟ್ಟೆ, ಒಡವೆ ಕೊಟ್ಟೆ. ಅಕ್ಕ ಕೊಡಿ ಅವ್ರ ಕೈಗೆ ಬಂದಿದ್ರೆ. ಯಾರ ಕೈಲಿ? ವೆಂಕಟೇಶನ ಕೈಗೆ. ವೆಂಕಟೇಶ್ ಅವರು ಇದಕ್ಕೆ ಸ್ವೀಟ್ ತರಕ್ ಹೋಗೈತೆ. ಗಂಡ್ ಮಗು ಆಯ್ತಲ್ಲ. ಗಂಡ್ ಮಗು ಆಯ್ತಾ? ಗಂಡ್ ಮಗು ಆಯ್ತು. ಅಲ್ಲಿ ಬಿಡಕ್ ಹೋಗ್ಬೇಡ್ರಿ. ಅವು ಇವು ಇದು ಕರ್ಕೊಂಬರ್ತಾರೆ. ಅದು ಇದು ಕೊರೋನಾ ಆಮೇಲೆ. ಇಲ್ಲ ಇದು ಗಂಡ್ ಮಗು ಆಯ್ತಲ್ಲ, ಸ್ವೀಟ್ ತಗೊಂಬರಕ್ ಹೋಗಾರ. ಇನ್ನೇನ್ ಬೆಳಗ್ಗೆ ಸ್ಕೂಲಿಗೆ ಸೇರಿಸ್ತೀವಿ. ಗಂಡ್ ಮಗು ಆಯ್ತು, ಸ್ವೀಟ್ ತರಕ್ ಹೋಗಾರೆ. ಬೆಳಗ್ಗೆ ಸ್ಕೂಲಿಗೆ ಸೇರಿಸ್ಬೇಕಲ್ಲ. ಸ್ಕೂಲ್ಗೆ ಅಲ್ವಾ? ಈಗ ಹುಟ್ರ ಮಗನ? ಈಗ ಹುಟ್ಟು ಬೆಳಗ್ಗೆ ಸ್ಕೂಲಿಗೆ ಸೇರಿಸ್ಬೇಕಲ್ಲ. ಹಂಗೆ ಸ್ವೀಟ್ ತಗೊಂಡು ಆ ಫಾರಂ ಇಸ್ಕೊಂಬರಕ್ ಹೋಗೈತೆ.
ಬೆಳಗ್ಗೆ ಇನ್ನೇನು SSLC ಪಾಸ್ ಆಯ್ತಾಳೆ, ನಾಳೆಯಿಂದ ಕಾಲೇಜ್ಗೆ ಹೋಗುತ್ತೆ. SSLC ಪಾಸ್ ಆದ್ಲಲ್ಲ. ಇಂಥ ಹುಚ್ಚ ಚಿನಾಲಿ ನನ್ನ ಮುಂಡೆರ್ನ ಇವ್ರು ನಾನು ಎಲ್ಲೂ ನೋಡಿ ಈಗ ಹುಟ್ಟಿ ವಚರಿಕೆ ಸ್ಕೂಲಿಗೆ ಸೇರಿಸಿ ಅಣ್ಣ ಇವತ್ತು ಹುಟ್ಟಿತ್ತು. SSLC ಇವತ್ತೇ ಎಕ್ಸಾಮ್ ಬರ್ದು ಪಾಸ್ ಆಯ್ತು, ನಾಳೆಯಿಂದ ಕಾಲೇಜ್ ಹೋಗುತ್ತೆ ಫಸ್ಟ್ ಇಯರ್. ಅಯ್ಯೋ ಅಲ್ಲ ಇವ್ರು ವೆಂಕಟೇಶ ಅಣ್ಣ ಎತ್ತೋದ್ರು. ಅಯ್ಯೋ ನಮ್ಮನೆಗೆ ಆನಂದ 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 ಪರಮಾನಂದ ಆನಂದ. ಯಾವ ಊರಲ್ಲಿ ನೀವು? ಆನಂದ ನಮ್ಗೆ ಆನಂದ ಆನಂದ. ನಮ್ಗೆ ಇಲ್ಲಿ ಚಿಕ್ಕ ಹಿಡಿದೈತಿ. ಇದು ವೆಂಕಟೇಶ ಅಣ್ಣವ್ರ ಮನೆ ಯಾರು ನೀವು? ಅಯ್ಯಣ್ಣ ನಾನೇ ಅವ್ರ ಹೆಂಗಸರು. ಅಲ್ಲಿ ಈಗ ಬಂದ್ ಮನೆ ತಗ ಬಂದ್ ನೆನ್ಕೊಂಬಂದಲ್ಲ ನಿನ್ಗೆ ಇಷ್ಟು ಬೇಗ ಚಿಕ್ಕ ಹಿಡ್ದೈತಿ ಅನ್ನೋದು ಯಾ ನನ್ ಮಗ್ಳಿಗೆ ಏನು? ಆನಂದ ಇದು ಪ್ರಪಂಚ ಇದಕ್ಕೇನಪ್ಪ ಹಿಂಗ್ ಕೊರೋನಾ ಬಂದಿತ್ತು. ನನ್ ಗಾಚಾರನೇ ಮೊನ್ನೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಅಂಡೆ ಕೊಟ್ಟು ಬಂದು. ಹಲೋ ನನಗಿಲ್ಲ ಆನಂದ ಅಂತ ಹೇಳಿದ್ರೆ ನನಗಿಲ್ಲಿ ಬರೀ ಕಾಸು ಕೊಡೋದ್ರಿಂದ ನನಗೆ ಬೆಟ್ಟ. ಹಲೋ ಹಲೋ ಹೇಳಿ ಅಣ್ಣ. ಮಾದೇವಣ್ಣಂಗೆ ಉಂಗ್ರ ಇಟ್ಬಿಟ್ಟು ದುಡ್ಡು ಕೊಟ್ರಂತೆ. ಓ ಬೆಳಗ್ಗೆ ಮತ್ತೆ ಹಲೋ ಹಲೋ ಆಯ್ತು ರೈಟ್